ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನನ್ನ ಹೋಟೆಲಲ್ಲಿ ಇಡ್ಲಿ ಅಕ್ಕಿಗೆ ಹೇಗೆ ನೆನೆಸ್ತೀನಿ, ಎಷ್ಟು ಹಾಕ್ತೀನಿ ಅಂತ ಹೇಳ್ತಿದ್ದೀನಿ. ನಾನಿವತ್ತು 5 kg ಅಕ್ಕಿ ತೊಗೊಂಡಿದ್ದೀನಿ, ಇಡ್ಲಿ ಅಕ್ಕಿ. ಇದನ್ನು ಚೆನ್ನಾಗಿ ತೊಳೆದು 1 ಅವರ್ ಮಾತ್ರ ನಾನು ನೆನೆಸೋದು. ಇಡ್ಲಿ ಅಂತೂ ಸೂಪರಾಗಿ ಬರುತ್ತೆ. ಇದು ನೋಡಿ, ದೋಸೆ ಅಕ್ಕಿ, ಡಿಪೋ ಅಕ್ಕಿನೇ ನಾನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇಡ್ಲಿ ಅಕ್ಕಿ. ಅಂತೂ ಇಂತೂ ತಿಂಡಿ ಕೆಲಸ ಎಲ್ಲ ಮುಗಿತಾ ಬಂತು. ಅಡುಗೆಗೆ ಸ್ಟಾರ್ಟ್ ಮಾಡ್ಕೋಬೇಕಿತ್ತು. ತರಕಾರಿ ಎಲ್ಲ ಹಚ್ಕೊಂಡು ನೀಟಾಗಿ ಇವತ್ತು ತರಕಾರಿ ಸಾರು, ಬೇಳೆ ಸಾರು. ಕೆಲಸದ ಅಮ್ಮ ಬಂದು ಮುದ್ದೆ ಎಲ್ಲ ರೆಡಿ ಮಾಡಿಕೊಡ್ತವ್ರೆ. ನಾನು ತರಕಾರಿ ಎಲ್ಲ ಹಚ್ಚಿ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ಜೊತೆಗೆ ಉಪ್ಸಾರು, ಮುದ್ದೆ, ಹಪ್ಳ, ತಿಳಿಸಾರು, ಮಜ್ಜಿಗೆ. ಜನಗಳು ಬಂದರು, ಊಟ ಮಾಡ್ತಿದ್ದಾರೆ. ಹಂಗೂ ಒಬ್ಬರು ಸಿಲಿಂಡ್ರವ್ರು ಬಂದರು. ಏನಣ್ಣ ಇಷ್ಟಣ್ಣ ರೇಟು ಅಂದರೆ 2000 ಅಂತಾರೆ. ಡಿಸ್ಟ್ರಿಬ್ಯೂಟರ್ ಕೊಡೋರೇ 2000, 2500 ಹೇಳ್ತಾರೆ. ನ್ಯಾಯ ಎಲ್ಲಿದೆ ಸರ್? ಇಲ್ಲಿ ನ್ಯಾಯ ಅನ್ಯಾಯ ದುಡ್ಡು ತಗೋತಾರೆ ಜನಗಳೂ. ಅದರಲ್ಲೂ ಈ ಲೇಡೀಸ್ ಅಂತೂ ಮನೆಗಳಲ್ಲಿ 2000 ಕಮ್ಮಿ ಆಗೋದೇ ಇಲ್ಲ ಅಂತಾರೆ. ನಮ್ಮಂಥ ಹೋಟೆಲ್ ನಡೆಸೋರ ಕತೆ ತುಂಬ ಕಷ್ಟದಲ್ಲಿದೆ. ಯಾಕಪ್ಪ ಈ ಕಷ್ಟದಲ್ಲಿದೆ ಅಂದರೆ, ಅವ್ರು ತಗೊಳ್ಳೋದು 960, ನಮ್ಗೆ ಕೊಡೋದವರು 2000 ರೂಪಾಯಿ ಕೊಡ್ತಾರೆ. ಹೊಟ್ಟೆ ಉರಿತದೆ. ದಿನ ದುಡಿದ್ಬಿಟ್ಟು ಒಂದಿನ ಬಿಟ್ಟು ಒಂದಿನ ಒಂದೊಂದು ಸಿಲಿಂಡ್ರಿಗೆ 2000 ದುಡ್ಡು ಕಟ್ಟಬೇಕು ಅಂದರೆ ಕಷ್ಟ ಆಯ್ತದೆ. ಆದರೂ ಸ್ವಲ್ಪ ನೋಡಿಕೊಂಡು ದುಡ್ಡು ಇಸ್ಕೊಳ್ಳಿ. ಹಂಗಾಮಿ ದುಡ್ಡು ಯಾರಿಗೂ ಉಳಿಯಲ್ಲ, ಒಳ್ಳೆಯದು ಅಲ್ಲ ಅದು ಹಂಗಾಮಿ ದುಡ್ಡು ತಿಂದರೆ. ಅಂತೂ ಇಂತೂ ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಬೇಗ ಬೇಗ ಹೊರಡಬೇಕಿತ್ತು. ಎಲ್ಲ ಕೂಡ ಹೋಟೆಲ್ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ನನ್ನ ಪುಟ್ಟ ಕಂದ ಆಡ್ತಾವನೆ, ನನ್ನ ಮೊಮ್ಮಗ ಬಂದು ಸ್ವಲ್ಪ ಪ್ರಸಪ್ಪ. ಹಾಯ್, ಸರಿ, ಓಕೆ, ಬಾಯ್. ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಬಾಯ್. ಇವನೇ ನೋಡಿ ನನ್ನ ಚಿನ್ನು ಬಂಗಾರಿ.